ಡಿಯರ್ ಸ್ಟೂಡೆಂಟ್ಸ್, ನಾನಿವತ್ತು ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ. ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಮೇಕಿಂಗ್ ಎಸ್ಟಿಮೇಷನ್. Interpolation is the technique of estimating the value of dependent variable of y for any intermediate value of independent variable x. And extrapolation is the technique of estimating the value of dependent variable y for any value of independent variable x which is outside the range of the given series. So I will explain that once again. So we will consider that the two variables, they are the x and y. We will say that x is an independent variable and y is the dependent variable. So when x changes, y always changes, but when y changes, x will never changes because that is an independent variable and y is the dependent variable. So for that reason, when when x changes, y always changes. So the next I will say something about that thing, that is, if we take some data, that is, we may say that the production of sugar in an industry or a factory, so that when we take that from the production of 2010, 2011, 2012, 2013. So it may be, if it is in tons, 10, 12, 15 and 18. So when we say that, if any of the value, that is, we will consider the year as x and production as y. So when any missing of the production of sugar, that is y, it may be for 2011 or 12 or anything. If we estimate that particular production of sugar, we may say that that is the interpolation. So if we calculate any of the production of sugar for the year, it may be for 2009 or 2008, or it may be beyond that, that is 2013, that is 2015 or 18 or anything. So we may say that that is the extrapolation. So ಏನಂತಂದರೆ, ನಾವು ಯಾವುದೋ ಒಂದು ಇಂಡಸ್ಟ್ರಿಯ ಶುಗರ್ ಪ್ರೊಡಕ್ಷನ್ನ ತೊಗೊತಾ ಇದ್ದೀವಿ ಅಂತಂದರೆ 2010ರಿಂದ 13ವರೆಗೂ ನಾವು ಡಾಟಾ ತೊಗೊಂಡಿದ್ದೀವಿ. ಆ 2010ರಿಂದ 13 ಅಂದರೆ 2010, 11, 12 ಮತ್ತು 13 ಇದಿಷ್ಟರದ್ದು ಡಾಟಾ ತೊಗೊಂಡಿದ್ದೀವಿ. ಟನ್ಸ್ನಲ್ಲಿ ಆ ಇಂಡಸ್ಟ್ರಿನಲ್ಲಿ 10 ಟನ್ನು 2010ನಲ್ಲಿ, 2011ನಲ್ಲಿ 12 ಟನ್ನು, 12ನಲ್ಲಿ 15 ಟನ್ನು ಮತ್ತು 2013ನಲ್ಲಿ 18 ಟನ್ನು ಮಾಡ್ಕೊಂಡಿದ್ದಾರೆ. ಅಂತಂದರೆ ಯಾವುದೋ ಒಂದು ಮಿಸ್ಸಿಂಗ್ ವ್ಯಾಲ್ಯೂ ಇದೆ ಅಂದರೆ, 2011ಇಂದೋ 12ಇಂದೋ ಮಿಸ್ಸಿಂಗ್ ವ್ಯಾಲ್ಯೂ ಇದೆ ಅಂತಂದರೆ ಅದನ್ನು ನಾವು ಎಸ್ಟಿಮೇಟ್ ಮಾಡಿದರೆ ಅದನ್ನು ನಾವು ಇಂಟರ್ಪೊಲೇಷನ್ ಅಂತ ಕರಿತೀವಿ. ದಟ್ ಈಸ್ ವಿತಿನ್ ದ ರೇಂಜ್, 2010ಇಂದ 13 ಒಳಗಡೆನೇ ಇದೆ ಅದು, ಹಾಗಾಗಿ ನಾವು ಅದನ್ನು ಇಂಟರ್ಪೊಲೇಷನ್ ಅಂತ ಕರಿತೀವಿ. ಅದೇ 2010ಇಂದ ಹಿಂದುಗಡೆಗೆ ಯಾವುದಾದ್ರೂ 2009, 8 ಅಥವಾ 2007 ಇರ್ಬೋದು, ಅಥವಾ 2013ಇಂದ ನಂತರದ್ದು 2015, 2018, 2016 ಅಥವಾ ಈ ಥರದ್ದು ಯಾವುದಾದ್ರೂ ಇಯರ್ದು ಕ್ಯಾಲ್ಕುಲೇಟ್ ಮಾಡಿದರೆ ಅದನ್ನು ನಾವು ಎಕ್ಸ್ಟ್ರಾಪೊಲೇಷನ್ ಅಂತ ಕರಿತೀವಿ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀವಿ. ಸೊ ಇದು ಆಲ್ರೆಡಿ ನಾನು ನಿನ್ನೆ ವಿಡಿಯೋ ಕೂಡ ಸೆಂಡ್ ಮಾಡಿದ್ದೀನಿ, ಅದರದ್ದು ನೋಟ್ಸ್ ಕೂಡ ಸೆಂಡ್ ಮಾಡಿದ್ದೀನಿ. ಇನ್ನೊಂದು ಸಲ ಅದನ್ನು ಕ್ಲಾರಿಫೈ ಮಾಡಿಕೊಳ್ರಿ. ಸೊ ನಾವು ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕೆಲವೊಂದು ಅಸಂಪ್ಷನ್ಸ್ನ ಮಾಡ್ಕೊತೀವಿ, ಅಂದರೆ ಊಹೆ. ಅಂದರೆ ಯಾವುದೇ ಅಸಂಪ್ಷನ್ಸ್ ಇಲ್ದಲೇ ನಾವು ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರೋಲ್ಲ. ಅದಕ್ಕೋಸ್ಕರ ನಾವೊಂದಷ್ಟು ಊಹೆಗಳನ್ನು ಮಾಡ್ಕೊತೀವಿ. ಯಾವುದು ಆ ಥರದ್ದು ಅಂತ ಅಂದರೆ, ದೆರ್ ಈಸ್ ನೋ ಸಡನ್ ಜಂಪ್ಸ್ ಇನ್ ದ ವ್ಯಾಲ್ಯೂಸ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ಸ್ ಫ್ರಮ್ ಒನ್ ಪೀರಿಯಡ್ ಟು ಅನದರ್ ಪೀರಿಯಡ್ ಅಂತ. ಅಂದರೆ
ಸೊ ಯಾವುದು ಡಿಪೆಂಡೆಂಟ್ ವ್ಯಾಲ್ಯೂ ವೈಯಿಂದು ವ್ಯಾಲ್ಯೂ ಏನಿದೆ ಒಂದು ಪೀರಿಯಡಿಂದ ಇನ್ನೊಂದು ಪೀರಿಯಡ್ಗೆ ಸಡನ್ನಾಗಿ ಜಂಪ್ ಆಗೋಲ್ಲ ಅಂತ. ಫಾರ್ ಎಕ್ಸಾಂಪಲ್ 2010, 11, 12, 13 ಅಂತ ಉದ್ದಕ್ಕೆ ಹಾಕ್ಕೊಂಡು ಎಲ್ಲದ್ರದ್ದು ಡಾಟಾ ತೊಗೊತೀವಿ. ಸಡನ್ನಾಗಿ ಯಾವುದಾದ್ರೂ ಮಧ್ಯದ್ದು ಯಾವುದೋ ಇಯರ್ನ ಜಂಪ್ ಮಾಡಿಕೊಂಡು ಮುಂದಕ್ಕೆ ಹೋದರೆ ನಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರೋಲ್ಲ. ಅದಕ್ಕೆ ನಾವು ಏನಂತ ಊಹೆ ಮಾಡ್ಕೊತೀವಿ ಅಂತಂದರೆ ದೇರ್ ಈಸ್ ನೋ ಸಡನ್ ಜಂಪ್ಸ್ ಇನ್ ದ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಅಂತ ಒಂದು ಊಹೆ ಮಾಡ್ಕೊತೀವಿ. ಇನ್ನೊಂದು ಅನದರ್ ಅಸಂಪ್ಷನ್ಸ್ ಏನಂತಂದರೆ ದೇರ್ ಈಸ್ ಅ ಸಾರ್ಟ್ ಆಫ್ ಯೂನಿಫಾರ್ಮಿಟಿ ಇನ್ ದ ರೈಸ್ ಆ್ಯಂಡ್ ಫಾಲ್ ಆಫ್ ದ ವ್ಯಾಲ್ಯೂಸ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಅಂತೀವಿ. ಇನ್ ಕೇಸ್ ಯಾವುದೇ ಒಂದು ಡಿಪೆಂಡೆಂಟ್ ವೇರಿಯಬಲ್ ಪ್ರೊಡಕ್ಷನ್ ಆಫ್ ಶುಗರ್ ಅಂತ ನಾನು ಇಲ್ಲಿ ಎಕ್ಸಾಂಪಲ್ ಹೇಳಿದ್ನಲ್ಲ ಅದನ್ನೇ ತೊಗೊಂಡ್ರು ಇನ್ಕ್ರೀಸ್ ಆಗ್ತಾ ಇದ್ದರೆ, ಅಂದರೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ತಾ ಇದ್ದರೆ ಪ್ರತಿ ವರ್ಷವೂ ಒಂದಷ್ಟು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಥವಾ ಡಿಕ್ರೀಸ್ ಆಗ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ ಒಂದಷ್ಟು ಡಿಕ್ರೀಸ್ ಆಗ್ತಾ ಇದೆ ಅಂತ ಇನ್ನೊಂದು ಅಸಂಪ್ಷನ್ಸ್ ಮಾಡಿಕೊಂಡು ತೊಗೊತೀವಿ. ಸೊ ನಾವು ಆ ಥರ ಊಹೆ ಮಾಡ್ಕೊಂಡೇ ಇದ್ದರೆ ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರೋಲ್ಲ. ಸೊ ಅದಕ್ಕೆ ಇವೆರಡನ್ನೂ ನಾವು ಅಸಂಪ್ಷನ್ಸ್ ಆಫ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಅಂತ ಹೇಳ್ತೀವಿ. 2 ಮಾರ್ಕ್ಸಿಗೆ ನಿಮಗೆ ಈ ಥರದ ಕ್ವಶನ್ಗಳನ್ನು ಕೇಳಬಹುದು. ಸೊ ನೆಕ್ಸ್ಟು ನಿಮ್ಮ ಸಿಲೆಬಸ್ಸಿಗಿರೋಂಗೆ ದೆರ್ ಆರ್ 2 ಮೆಥಡ್ಸ್ ಇನ್ ದ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್. The first one is binomial expansion method and another one is Newton's advancing difference method. So ಇದು ಎರಡು ನಿಮ್ಮ ಸಿಲೆಬಸ್ಸಿಗೆ ಇರೋವಂಥದ್ದು. So I will repeat that once again. The first one is binomial expansion method and the second one is Newton's advancing difference method.